ಹುರುಪು ಚುರುಕು, ಅವರ ಜನಪದದಲ್ಲಿರುವಂತಹ ಅಭಿಮಾನ, ಪ್ರೇಮ, ಅದಕ್ಕೆ ತಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆಯ ಆಶೀರ್ವಾದ ಗೌರವವನ್ನು ಸಲ್ಲಿಸೋಣ. ಈಗ ಪ್ರಾಸ್ತಾವಿಕಗಳು ಜಾನಪದ ಸರ್ ಅವರು. ಡಾಕ್ಟರ್ ಜಿ.ಶಂ. ಪರಮಶಿವಯ್ಯ ಅವರೆಂದು ಜಾನಪದ ಮೂಲೆ ಗುಂಪಾದರೆ ಮಾನವ ಜನಾಂಗ ಮೂಕಾದಂತೆ, ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು. ಸುಮಾರು 257 ನೃತ್ಯ ಕಲೆಗಳು, 55 ಪದಗಳು, 5 ಮಹಾಕಾವ್ಯಗಳು, 78 ಖಂಡಕಾವ್ಯಗಳು ಕರ್ನಾಟಕದಲ್ಲಿ ಜಿ.ಶಂ. ಅವರ ಕಾಲದಲ್ಲಿ ದಾಖಲಾದರೂ ಸಹ ಇವತ್ತಿಗೂ ನಾವು ಜಾನಪದ ಜಾಗೃತಿ ಮೂಡಿಸ್ತಕ್ಕಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ. ಜಾನಪದದ ಬಗ್ಗೆ ಅರಿವು ಮತ್ತು ಜಾಗೃತಿ ಮತ್ತು ಅದರ ಬಗ್ಗೆ ನಾವು ಮುಡಿದು ಕಟ್ಟತಕ್ಕಂಥ ಒಂದು ಕಾಲಘಟ್ಟ ಇವತ್ತು ಕೂಡಿ ಬಂದಿದೆ. ಕನ್ನಡ ಜಾನಪದ ಪರಿಷತ್ ಸುಮಾರು ದಶಮಾನೋತ್ಸವದ ಸಂದರ್ಭದಲ್ಲಿ 12,000 ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ನಮ್ಮ ಹೋಬಳಿ ಮಟ್ಟದ ಅಧ್ಯಕ್ಷರು, ನಮ್ಮ ವಿಭಾಗ ಸಂಚಾಲಕರು ಎಲ್ಲರೂ ಸೇವೆ ಮಾಡಿ ರಾಜ್ಯದಲ್ಲಿ ಒಂದು ಹೊಸ ಜಾನಪದದ ಕ್ರಾಂತಿಯನ್ನು ಹುಟ್ಟಾಕಿದ್ದಾರೆ. ಎಷ್ಟೋ ಸಂಸ್ಥೆಗಳು ಸರ್ಕಾರದ ಅನುದಾನ ತಗೊಂಡು ವರ್ಷಕ್ಕೆ ಕೇವಲ 1-2 ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಜಿಲ್ಲಾಧ್ಯಕ್ಷರುಗಳೆಲ್ಲ ಕಷ್ಟ